ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ತರಲು ಅರಕಲಗೂಡು ಶಾಸಕ ಎ ಮಂಜು ರಾತ್ರೋರಾತ್ರಿ ದಿಢೀರ್ ಎಂದು ವಿದ್ಯಾರ್ಥಿ ನಿಲಯಗಳಿಗೆ ತೆರಳಿ ವಿದ್ಯಾರ್ಥಿಗಳನ್ನು ಕಾಟಾಚಾರಕ್ಕೆ ಭೇಟಿ ನೀಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ಪರೀಕ್ಷೆ ಇನ್ನೇನು ಹತ್ತಿರದಲ್ಲಿದೆ. ಇಂತಹ ಸಮಯದಲ್ಲಿ ಇದೀಗ ಏಕಾಏಕಿ ಕಲಿಕಾ ಮಟ್ಟ ಅರಿಯುತ್ತಿರುವ ಶಾಸಕರ ನಡೆ ವ್ಯತಿರಿಕ್ತವಾಗಿದೆ. ಇಲ್ಲಿ ನಿಮ್ಮ ಮನೆ ಬರ ನಾವು ಬರೆಯೋಕ್ಕಾಗಲ್ಲ. ನಮ್ಮ ಟೀಚರ್ ಪಾಠ ಮಾಡ್ಬೋದು, ನಾವು ಹಾಸ್ಟೆಲಲ್ಲಿ ಸೌಕರ್ಯ ಕೊಡ್ಬೋದು, ಊಟ ಕೊಡ್ಬೋದು, ಹಾಲು ಕೊಡ್ಬೋದು, ಬಟ್ಟೆ ಕೊಡ್ಬೋದು. ಅಲ್ಟಿಮೇಟ್ ಆಗಿ ನೀವೇ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ, ನಮ್ಗೇನಿಲ್ಲ. ನಾವು ಯಾಕೆ ಬಂದಿದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ಎಲ್ಲಿ ವೀಕ್ ಆಗಿದ್ದರೆ ನಮ್ಮ ಟೀಚರ್ಸ್ಗೆ ಸ್ವಲ್ಪ ಗಮನ ಹರಿಸಿ ಅವ್ರು ಹೇಳಿ ಮಾಡಿ ಅಂತ ಹೇಳ್ತಕ್ಕಂಥದ್ದು ಬಂದಿದ್ವಿ. ನೀವು ನಮ್ಮ ಬೇರೆ ಮಕ್ಕಳಿಗೆ ಮಾದರಿ ಆಗಬೇಕು. ನೀವು ಮಾದರಿ ಆದರೆ ಅವ್ರಿಗೆ ನಮ್ಮ ಸೀನಿಯರ್ಸ್ ಹಿಂಗಿದ್ರಪ್ಪ, ಹಿಂಗೆ ಹೇಳ್ಕೊಟ್ರು, ಅವರಿಂದ ನಾವು ಹಿಂಗೆ ಆಗಬೇಕು ಅನ್ನೋ ಭಾವನೆ ನೀವು ಹಾಕ್ಕೊಟ್ಟ ದಾರಿಲಿ ಅವ್ರು ಹೋಗಂಗಿರ್ಬೇಕು. ಅದನ್ನು ಮಾಡ್ತೀರಿ ಅಂತ ನನಗೆ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು, ಇವತ್ತು ಯಾರೂ ಕೂಡ SLC ಮಕ್ಕಳು ಅನ್ಯತೆ ಭಾವಿಸಬಾರ್ದು. ನಾವು ಬಂದಿರೋದು ನಮ್ಮ ತಾಲೂಕಿನಲ್ಲಿ ನಮ್ಮ ಹಾಸ್ಟೆಲ್ ಮಕ್ಕಳು ಯಾರಿಗಿಂತಲೂ ಕಡಿಮೆ ಇಲ್ಲ ಅಂತಕ್ಕಂಥದ್ದು ಆಗಬೇಕು, ಚೆನ್ನಾಗಿ ಓದಬೇಕು ಅಂತಕ್ಕಂಥದಕ್ಕೆ ನಾವು ರಿಕ್ವೆಸ್ಟ್ ಮಾಡಿ ಚೆನ್ನಾಗಿ ಓದಿ ಅಂತ ಹೇಳಕ್ ಬಂದಿದ್ವಿ. ಇಲಾಖೆಯವರು ನಾವೆಲ್ಲರೂ ಅದನ್ನ ಮಾಡ್ತೀರಿ, ಪಾಲಿಸ್ತೀರಿ ಅಂತ ನನ್ನ ನಂಬಿಕೆ ಇದೆ. ಗೊತ್ತಾಯ್ತಲ್ಲ, ನೀವು ಆ ಮಕ್ಕಳಿಗೆ ಮಾದರಿ ಆಗ್ತೀರಿ. ಅರಕಲಗೂಡಿನಲ್ಲಿ ಮಕ್ಕಳ ಕಲಿಕೆಗೆ ಶಿಕ್ಷಕರು, ಬಿಇಒ ಕೈಗೊಂಡಿರುವ ಸುಧಾರಣಾ ಕ್ರಮಗಳು ಅಷ್ಟಕ್ಕಷ್ಟೇ. ಕಳೆದ ಬಾರಿ ಕೊನೆ ಸ್ಥಾನಕ್ಕೆ ಕುಸಿದಿದ್ದ ಫಲಿತಾಂಶವನ್ನ ಏರಿಕೆ ಮಾಡಲು ಕಡೇ ಗಳಿಗೆಯಲ್ಲಿ ಯತ್ನಿಸುತ್ತಿರುವುದು ಏಕೆ ಎನ್ನುವ ಪ್ರಶ್ನೆ ಮೂಡಿದೆ. ಯಾವುದೋ ಒಂದು ಹಾಸ್ಟೆಲ್ಗೆ ಹೋಗಿ ಕಾಟಾಚಾರದ ಭೇಟಿಯ ಪರಿಣಾಮ ಈಗ ಮಕ್ಕಳಿಗೆ ಯಾವ ರೀತಿಯಲ್ಲಿ ಪರಿಣಾಮ ಬೀರಲಿದೆ ಎಂಬುದು ಕಾದು ನೋಡಬೇಕಾಗಿದೆ. ವರದಿ ಸಂತೋಷ್ ಗೌಡ, ಮೀಡಿಯಾ ನೆಟ್ವರ್ಕ್ ಕನ್ನಡ, ಅರಕಲಗೂಡು.